ಮಾತನಾಡಿದರೆ ಸುಮ್ಮನೆ ಹೊಂಟಿರುವೆಲ್ಲ. ಎಷ್ಟಲ್ಲಿ ನಿನ್ನ ಗರ್ವ? ಸುಮ್ಮನೆ ದಾರಿ ಬಿಡು. ಈಗ ದಾರಿ ಬಿಡುತ್ತೇನೆ, ಆದರೆ ನಿನ್ನ ಲೈಫಿನ ದಾರಿಗೆ ಅಡ್ಡವಾಗುತ್ತೇನೆ. ನೀನು ಶ್ರೀಮಂತನ ಮದುವೆಯಾಗಿರುವೆ ಎಂದು ಗೌರವದಿಂದ ಮೆರೆಯುತ್ತಿರುವೆಯಲ್ಲ. ಮೇರಿ, ಇನ್ನು ಮೇಲೆ ಸಾಗರದ ಸಂತೋಷವಾಗಿ ಬಾಳುವುದಕ್ಕೆ ಬರುವುದಿಲ್ಲ. ನಿನ್ನ ಸುಖ ಶಾಂತಿಯನ್ನು ಇನ್ನು ಕೇವಲ 3 ದಿನದಲ್ಲಿ ಮಣ್ಣು ಪಾಲು ಮಾಡುವೆ. ಬಗಳನಾಯಿ ಕಚ್ಚೋದಿಲ್ಲ, ಕಚ್ಚೋನಾಯಿ ಬಗಳೋದಿಲ್ಲ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. मैं गुस्सा नहीं काटने का, साफू एक बार उठा तो काटने तक नहीं छोड़ता. ನಾನು ಬೊಗಳುವ ನಾಯಿಯಲ್ಲ, ವಿಷ ತುಂಬಿದ ಸರ್ಪ. ಈ ವಿಷ ತುಂಬಿದ ಸರ್ಪ ಒಂದು ಸಾರಿ ಹೆಡೆ ಎತ್ತಿದರೆ ಉಚ್ಚರೆ ಬಿಡುವುದಿಲ್ಲ. ನನ್ನ ಪತಿ ರಾಮನಾದ್ರೆ ನನ್ನ ಮರುದಿನ ಅಭಿಷೇಕ ಲಕ್ಷ್ಮಣ ಅಂತ ಹಾಗಿದ್ದಾನೆ. ಇರುವರೆಗೂ ಈ ಶಾಂತನ ತಂಡ ಯಾವ ನಾಯಿಯೂ ಬರೋದಿಲ್ಲ. ಶಾಂತ, ಹೌದಾ? ಹೌದು, ಬೇಕಾದ್ರೆ ಕಾದು ನೋಡು. ನೀನು ಅಲ್ಲೇ ಎಡುವುದು. ಲಕ್ಷ್ಮಣೆಂದು ತಿಳಿದಿರುವ ಆ ನಿನ್ನ ಮೈ ಅವನನ್ನು ಅಸ್ತ್ರ ಮಾಡುವೆ. ಪ್ರತಾಪ್ ಎಂಬ ಸುಳ್ಳ ಮಂತ್ರವನ್ನು ಓದಿ ನಿನ್ನ ಮೇಲೆ ಪ್ರಯೋಗಿಸುತ್ತೇನೆ. ಈ ಗುರಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನೀನು ಉಳಿಯಬೇಕಾದರೆ ಈ ತ್ಯಾಗರಾಜನಿಗೆ ಒಂದೇ ಒಂದು ಸಲಹಾಸಿ ಸುಖ ಕೊಡು. ಪಾಪಿ, ನಾನೀಗ ಮತ್ತೊಬ್ಬನ ಮಡದಿ ಅನ್ನೋದು ಗೊತ್ತಿದ್ರು ಕೂಡ ಇಂಥ ಮಾತುಗಳನ್ನ ಮಾತಾಡ್ತಾ ಇದೆಯಲ್ಲ, ನಿನ್ನ ಹೆಸರು ಜನ್ಮಕ್ಕೆ. ಸತಿಯಾಗು ಎಂದು ಹೇಳಲಿಲ್ಲ, ನೀನು ಸಾಗರ ಸತಿಯಾಗಿರು. ಆದರೆ ಒಂದೇ ಒಂದು ಸಲ ಸುಖ ನೀಡು ಎಂದು ದೂರ ಸರಿಯಾಗಿ ಜಪ್ಪೆ ಸಾಕ್ಷಿ. ಅದು ಹೇಳಿ ಬಾಸ್, ಯಾವಾಗ ಹಾಕಿದೋಡಿ ಮಾತಾಡ್ತಿರ್ತಾರಲ್ಲ, ಯಾರವಳು? ಸಿದ್ಧ, ಬೇಗನೆ ಬಂದೆ. ಅಲ್ಲಿ ಅಭಿಷೇಕ್ ಬರುತ್ತಿದ್ದಾನೆ. ಒಂದು ಚಿಕ್ಕ ನಾಟಕವಾಡಬೇಕು. ಬಾಯಲ್ಲಿ ಏನಿರುತ್ತಾಗ ಬೀದಿಯಲ್ಲಿ ಹೀಗೆ ಕಿತ್ತಾಡುವಿರಿ? ಅಭಿಷೇಕ್, ಇವನ ತಂಗಿ ಯಾವನಿಗೋ ಗರ್ಭಿಣಿಯಾಗಿದ್ದಾಳೆ. ಅದಕ್ಕೆ ಕಾರಣ ನಾಣೆ ಎಂದು ಈ ಬೊಡ್ಡಿ ಮಗ ಬೊಗಳುತ್ತಿದ್ದಾನೆ. ಸುಳ್ಳು ಹೇಳುತ್ತಾನ ಸೌಕರ್ಯ. ಇವ ನನ್ನ ತಂಗಿಯನ್ನು ಮದುವೆ ಆಗುತ್ತೀನಿ ಅಂತ ಹೇಳಿ ನಂಬಿಸಿ ಈಗ ನನ್ನ ತಂಗಿನ ಮದುವೆ ಆಗಲ್ಲ ಅಂದ್ರೆ ಹೇಳ್ತಾನ ಸೌಕರ್ಯ. ಈಗ ನನ್ನ ತಂಗಿ ಗತಿ ಯಾರು ಸೌಕರ್ಯ? ಗತಿ ಯಾರು? ಒಂದು ಹೆಣ್ಣಿನ ಬಾಳಿನ ಜೊತೆ ಸರಸ ಆಡಬಾರದು, ನಂಬಿಸಿ ಮೋಸ ಮಾಡಬಾರದು. ನಾನು ಯಾರಿಗೂ ಮೋಸ ಮಾಡಿಲ್ಲ. ಇವಳ
ತಂಗಿ ಹೇಗಿದ್ದಾಳೆ ಎಂದು ನಾನು ನೋಡೇ ಇಲ್ಲ. ಸುಳ್ಳು ಹೇಳುತ್ತಾನ ಸೌಕರ್ಯ. ಇವನು ನನ್ನ ತಂಗಿಯನ್ನು ತನ್ನ ತೋಟದ ಮನೆಯಲ್ಲಿ ಇಟ್ಟುಕೊಂಡಿದ್ದ ಸೌಕರ್ಯ. ಇಷ್ಟು ದಿನ ಇಟ್ಟುಕೊಂಡಿದ್ದ ಸೌಕರ್ಯ. ಸಮಾಧಾನ ಮಾಡಿಕೋ ಸಿದ್ದಪ್ಪ, ಸಮಾಧಾನ ಮಾಡಿಕೋ. ತ್ಯಾಗರಾಜ್, ಪಾಪ ಸಿದ್ದಪ್ಪ ಬಡವ. ಅವನ ಕಣ್ಣಲ್ಲಿ ನೀರು ತರಿಸಿದ್ರೆ ನಿನಗೆ ಒಳ್ಳೆಯದಾಗೋದಿಲ್ಲ. ಅವನ ತಂಗಿಯ ಕೊರಳಿಗೆ ತಾಳಿ ಕಟ್ಟಿ ಪುಣ್ಯ ಕಟ್ಟಿಕೋ. ಪುಣ್ಯ ಶಾಂತಳನ್ನು ಒಬ್ಬ ಮುದ್ದಾಡಿ ಬಿಟ್ಟಿದ್ದಾನೆ. ಅವನನ್ನು ನಿನ್ನ ಅಣ್ಣ ಮದುವೆಯಾಗಿ ಪುಣ್ಯ ಕಟ್ಟಿಕೊಂಡ. ಇವನ ತಂಗಿ ಯಾವನಿಗೋ ಗರ್ಭಿಣಿಯಾಗಿದ್ದಾಳೆ. ಅವಳನ್ನು ಮದುವೆಯಾಗಿ ಪುಣ್ಯ ಕಟ್ಟಿಕೋ. ನನಗೆ ಯಾವ ಪಾಪವೂ ಬೇಡ, ಪುಣ್ಯವೂ ಬೇಡ. ನಾಲಿಗೆ ಎತ್ತಿಗೆ ಹಿಡಿದು ಮಾತನಾಡೋ ಮಗನೇ. ನನ್ನ ಅತ್ತಿಗೆ ಯಾವ ಬರ್ತಾ ಇದ್ದಾರೆ? ಅವರು ದೇವತೆ. ದೇವತೆ ನಿನ್ನ ಅತ್ತಿಗೆ ದೇವತೆಯಾಗಿದ್ದರೆ ಮನೆಯಲ್ಲಿ ಗಂಡನಿರುವಾಗಲೇ ನಿಮ್ಮಪ್ಪ ಮುತ್ತಿನಿಂದ ಬೆಳೆಸಿದ ಆ ಪ್ರತಾಪನ ಜೊತೆ ಅಪ್ಪಿ ಮುತ್ತಾಡುತ್ತಿರ್ಲಿಲ್ಲ. ಯಾಕೆ ನಿನ್ನ ಮನೆಯ ಕೊಟ್ಟು ರಟ್ಟ ತೆನ್ನುವಿಯಾ? ನೀ ಹೇಳುತ್ತಿರುವ ಈ ಮಾತು ಏನಾದರೂ ಸುಳ್ಳಾದರೆ ಮರಳಿನಿಂದ ತುಂಡು ತುಂಡ ಕಟ್ಟಲ್ಲಿ ಹಾಕುತ್ತೇನೆ. ಹೋಗಿ ನೋಡ ಮನೆಯಲ್ಲಿ. ಏನೇ ಆಗಲಿ ಸಿದ್ಧ, ಇಂದು ನನ್ನ ಗುರಿ ತೀರಿತು. ಈ ಗುರಿ ತೀರುವುದೋ ಇಲ್ಲ ಎಂದು ಚಿಂತೆಯಾಗಿತ್ತು. ಹಿಂದೆ ತೀರಿತು. ಈ ಶುಭ ಸಂತೋಷದಲ್ಲಿ ಮಜಾ ಮಾಡೋಣ. ಎಲ್ಲ ಸಿದ್ಧತೆಯನ್ನು ಮಾಡು. ಹಾಗೆ ಒಬ್ಬಳನ್ನು ಮುಕ್ತ ಭಾರತಿಯನ್ನು ಹೇಳು. ಆಗಲಿ ಬಸ್. ಶಾಂತ, ನಿನ್ನ ಮೈದುನ ಲಕ್ಷ್ಮಣ ಇಂದಲ್ಲ ನಾಳೆ ನಿನ್ನನ್ನು ಕತ್ತು ಹಿಡಿದು ಹೊರನೂಗುತ್ತಾನೆ. ನಿನ್ನ ಬಾಳಿಗೆ 3 ದಿನದಲ್ಲಿ ಕಲ್ಲು ಹಾಕುತ್ತೇನೆಂದು ಹೇಳಿದೆ. ಆದರೆ 3 ನಿಮಿಷದಲ್ಲಿ ಕಲ್ಲು ಹಾಕಿದೆ. ನೀನು ಆ ಮನೆಯಲ್ಲಿ ಬದುಕುವುದು ಸಾಧ್ಯನೇ ಇಲ್ಲ ಅಂತ ನೀನಾಗೆ ಬಂದು ಈ ತ್ಯಾಗರಾಜನ ತೋಳ ತೆಕ್ಕೆಯಲ್ಲಿ ಬೀಳುವೆ.